ಸರ್ 2ನೇ ತಾರೀಕು ನಾಳೆ ಇಲ್ಲ ನಾಡಿದ್ದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಂಡಮ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಇಡೀ ಕರ್ನಾಟಕ ರಾಜ್ಯಕ್ಕೆ 5 ಯೋಜನೆಗಳು ಏನಿದೆಯೋ ಆ ಯೋಜನೆಗಳು ನಮಗೆ ತುಂಬ ಸಂತೋಷ ತಂದಿದೆ. ಆದರೆ ಅದರಲ್ಲಿ ಒಂದು ಯೋಜನೆ ನಮಗೆ ಕಡ್ಡಾಯವಾಗಿ ತುಂಬ ಭಯಂಕರವಾದ ಬಾಧೆನೂ ಒಂದು ಬರ್ತಾ ಇದೆ. ಯಾಕೆಂದರೆ ಅದು ಶಕ್ತಿ ಯೋಜನೆ. ಎಲ್ಲರ ಆಧಾರ್ ಕಾರ್ಡ್ ಏನು ಕೊಡ್ತಿರೋ ಆಧಾರ್ ಕಾರ್ಡ್ ನೋಡಿ ಹೆಣ್ಮಕ್ಳಿಗೆ ಏನು ಉಚಿತ ಅಂತ ಹೇಳ್ತಾ ಇದ್ದೀರೋ ಅದು ನಮಗೆ ಸಂತೋಷ ಇದೆ. ಆದರೆ ವಿಕಲಚೇತನರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ? ಕೆಳಗಡೆ ಜೀವೋ ಒಂದು ಹಾಕಿದ್ದೀವಿ ನಾವು. ನಾಳೆದಿಂದ ಅಂದರೆ ಜನವರಿ 1ರಿಂದ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ದಾರೆ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸ್ಗಳನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅದು 660 ರೂಪಾಯಿ ಕಟ್ಟಬೇಕು. ಹೊಸ ಪಾಸ್ ಇರಲಿ ಹಳೆ ಪಾಸ್ ರಿನ್ಯೂವಲ್ ಇರಲಿ. 1 ವರ್ಷ ಏನಿದೆಯೋ 200 ಕಿಲೋಮೀಟರ್ ಅಟ್ಲೀಸ್ಟ್ 200 ಕಿಲೋಮೀಟರ್ ಮಾಡಿಲ್ಲ 100 ಕಿಲೋಮೀಟರ್ಗೆ ನಿಮಗೆ 660 ರೂಪಾಯಿ ಕಟ್ಟಿದ್ರೆ 1 ವರ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ನಾವು ವಿಕಲಚೇತನರು ಸುಮಾರು 15,000ಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ವಿಕಲಚೇತನರು ಇದ್ದೀವಿ. ಸೊ ಅದರಲ್ಲಿ ಅಂಗವಿಕಲರು ಹೆಣ್ಮಕ್ಕಳು ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡ್ಬೋದು. ಆದರೆ ನಮ್ಗಾದಂಥ ಒಂದು ಸೀಟು ಏನು ಅಲ್ಲಿ ಕೊಟ್ಟಿದ್ದೀರೋ ಆ ಸೀಟು ಒಳಗಡೆ ನಮಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಹೆಣ್ಮಕ್ಳು ಜಾಸ್ತಿ ರಶ್ ಆಗ್ತಾ ಇದ್ದಾರೆ, ಸೀಟ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನಮಗೆ ಬಸ್ಸಲ್ಲಿ ತೊಂದರೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಬಾರ್ದು. ನೇರವಾಗಿ ಎಲ್ಲ ವಿಕಲಚೇತನರಿಗೆ ನಮಗೆ ಮಿನಿಮಮ್ ಕನಿಷ್ಠ ಪ್ರಯಾಣ ಕೊಡಬೇಕಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಪ್ರಯಾಣನ ಕೊಡಬೇಕು ಅನ್ನೋದು ನಮ್ಮದು ಇದು ವಾದ ಇದೆ. ಸೊ 2ನೇ ತಾರೀಕು ಎಲ್ಲರೂ ಸೇರಿ DC ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ತಾಲೂಕಿನಲ್ಲಿರೋ ಎಲ್ಲ ವಿಕಲಚೇತನರು ಮತ್ತು ಸ್ನೇಹಿತರು ಭಾಗವಹಿಸ್ತಾ ಇದ್ದೀನಿ. ಎಲ್ಲ ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅಂದರೆ ನಾಳೆ ಹೊಸ ವರ್ಷ ಇರೋ ಕಾರಣದಿಂದ 2ನೇ ತಾರೀಕು ಬೆಳಗ್ಗೆ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಸ್ಟ್ರಾಂಗ್ ಆಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇರೋಕ್ಕೋಸ್ಕರ ಇದು ಎಲ್ಲರೂ ಸಹಕಾರ ಮಾಡಬೇಕಂತ ಈ ಪ್ರೆಸ್ ಮುಖಾಂತರ ಎಲ್ಲ ವಿಕಲಚೇತನರಿಗೆ ನಾವು ಮನವಿನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕರ್ನಾಟಕ ವಿಕಲಚೇತನರ ಒಕ್ಕೂಟದ ಪದಾಧಿಕಾರಿಗಳು ಮಮತಾ 2 ನಿಮಿಷ ಮಾಡಿ. ರಾಜ್ಯ ನೋಡಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಇರೋ ರಾಜ್ಯ ನಮ್ಮದು. 1,400 ರೂಪಾಯಿ ಅದು ಪರ್ಸೆಂಟೇಜ್ ಮೇಲೆ ಡಿಫೆಂಡ್ ಮಾಡಿ ಕೊಡ್ತಾರೆ ಪಿಂಚಣಿಗಳನ್ನ. ಇವತ್ತು 40ರಿಂದ 65% ಏನಿದೆಯೋ ಅವ್ರಿಗೆ 800 ರೂಪಾಯಿ ಪಿಂಚಣಿ ಕೊಡುತ್ತೆ. ಮತ್ತು 70ದಿಂದ 100% ಏನಿದೆಯೋ ಅವ್ರಿಗೆ 1,400 ಕೊಡುತ್ತೆ. ಈ 1,400 ರೂಪಾಯಿ ನಮಗೆ ಯಾವುದಕ್ಕೂ ಸಾಕಾಗಲ್ಲ. 2,000 ರೂಪಾಯಿ ನೀವು ಏನು ಹೆಣ್ಮಕ್ಳು ಕೊಡ್ತಾ ಇದ್ದೀರೋ ಅದರಲ್ಲಿ ಶ್ರೀಮಂತರು ಕೊಡ್ತಾ ಇದ್ದೀರೋ. ಹೆಣ್ಮಕ್ಳಲ್ಲಿ ಶ್ರೀಮಂತರು ಇದ್ದಾರೆ. ಅಟ್ಲೀಸ್ಟ್ HIV ಪೇಷಂಟು, ಸೆಕ್ಸ್ ವರ್ಕರ್ ಇರೋರು, ಇಲ್ಲಾಂತ ಹೇಳಿದರೆ ಟ್ರಾನ್ಸ್ಜೆಂಡರ್ಸು, ಇಲ್ಲಾಂತ ಹೇಳಿದರೆ ಅಂಗವಿಕಲರು, ಈ ಥರ ಜನ ನಿಮ್ಮ ಕಣ್ಣಕ್ಕೆ ಕಾಣಿಸಿಲ್ಲ ಅನ್ನೋದು ನಾವು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಆಗಿ ನಮ್ಮ ಜಿಲ್ಲೆದಿಂದಲೇ ಸ್ಟಾರ್ಟ್ ಆಗಲಿ. ಇದು ಒಂದು ಹೋರಾಟ ಅಂತ ಸೈಟ್ ಕೇಳಿದರೆ ಇದು ನಮ್ಮದು ಹಕ್ಕು. ಇದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಹೇಗೆ ಇದು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅವ್ರಿಗೆ. ಬಸ್ ಪಾಸ್ ಅಂದರೆ ಈಗ ಅವ್ರು ಜೀವ ಕಳಿಸಿದ್ರೆ ಇಲ್ಲಿ ನೋಡಿ ಸರ್, 1ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. 1ನೇ ತಾರೀಕು 660 ರೂಪಾಯಿ DD, ಅದು ಕೂಡ DD ಆನ್ಲೈನ್ ಪೋರ್ಟಲ್ ಮುಖಾಂತರ ಸೇವಾ ಸಿಂಧುವಲ್ಲೇ ಮಾಡಬೇಕು. ಅಂಗವಿಕಲರು, ಯಾವುದೇ ಅಂಗವಿಕಲರು, ನೀವು 100% ಇರ್ರಿ, ನೀವು ಕೆಳಗಡೆ ಕುತ್ಕೊಂಡು ಹೋಗ್ರಿ, ನೀವು ವೀಲ್ ಚೇರಲ್ಲಿ ಹೋಗ್ರಿ, ಅವರು ಮಾತ್ರ ಎಲ್ಲರೂ ಪೋರ್ಟಲ್ನಲ್ಲೇ ಆಗಬೇಕು ಸರ್. ಎಲ್ಲರಿಗೂ ಅಲ್ಲಿ ಆನ್ಲೈನ್ಗೆ ಹೋಗಿ ಮಾಡೋಕ್ಕಾಗಲ್ಲ ಸರ್. ಇವರು ಆಧಾರ್ ಕಾರ್ಡ್ ತೋರಿಸ್ರೆ ಮಾತ್ರ ಬಸ್ಸಲ್ಲಿ ಫ್ರೀ. ನಾವು ಮಾತ್ರ ಈ ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಸರ್. ಇಲ್ಲಿ ಹಾಕಿದ್ದಾರೆ 660 ರೂಪಾಯಿ DD ಕಟ್ಟಬೇಕು. ನೀವು ಪೋರ್ಟಲ್ ಸೇವಾ ಸಿಂಧುವಲ್ಲೇ ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಸೇವಾ ಸಿಂಧು ಎಷ್ಟು ಆಕ್ಸೆಸ್ ಇರುತ್ತೆ ನಮಗೆ, ಅಲ್ಲಿ ಹೋಗೋಕ್ಕಾಗತ್ತಾ ಇಲ್ಲನಾ? ಸೊ ಎಷ್ಟು ಸಮಸ್ಯೆಗಳಿರುತ್ತೆ ಆನ್ಲೈನ್ನಲ್ಲಿ. ಎಷ್ಟು ಜನ ಅಂಗವಿಕಲರಿಗೆ ಬಸ್ ಪಾಸ್ ಯಾಕೆ ಸಿಗ್ತಾ ಇಲ್ಲ? ಸೊ ನಮಗೆ ಇದು ಎಲ್ಲ ಉದ್ದೇಶಗಳು ಇಟ್ಕೊಂಡು ವಿವಿಧ ಬೇಡಿಕೆಗಳು, ಪಿಂಚಣಿ ಇರ್ಬೋದು, ಮತ್ತು ಅದ್ರ ಜೊತೆ ಮುಖ್ಯವಾಗಿ ನಿವಾಸನೆಗಳಿರ್ಬೋದು. ನಮ್ಮ ಮನೆಗಳಿಲ್ಲ ಸರ್, ಎಷ್ಟು ದಿವಸ ಅಂತ ರೆಂಟ್ ಕಟ್ಟಿ ಬದುಕಿಲ್ಲ ನಾವು. ಸೊ ಈ ಗ್ರಾಮ ಪಂಚಾಯತ್ಗಳಿಗೆ 5% ಇರ್ಬೋದು. ಇಂಥದ್ದೆಲ್ಲ ವಿಷಯಗಳಿಗೆ ನಾವು 2ನೇ ತಾರೀಕು ಮನವಿನ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ವಿಕಲಚೇತನರು ಭಾಗವಹಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. 2ನೇ ತಾರೀಕು ನಾವೊಂದು
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಗವಿಕಲರಕ್ಕೋಸ್ಕರ ಡೈರೆಕ್ಟ್ ಮಾತಾಡೋದು. ಅಂದ್ರೆ ಇದರಲ್ಲಿ ಲೇಡೀಸ್ ಅವರು ಶ್ರೀಮಂತವರು ಇರ್ತಾರೆ, ಅವರೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಜಸ್ಟ್ ಆಧಾರ್ ಕಾರ್ಡ್ ತೋರಿಸ್ಬೋದು. ನಮ್ಮ ಹತ್ರ ಯುಡಿ ಕಾರ್ಡ್ ಇದೆ, ಆ ಪ್ರಶ್ನೆ ಅದರಲ್ಲಿ ಕಾಲನೇ ಇಲ್ಲ. ಅಂಗವಿಕಲರಿಗೆ ಟ್ರಾನ್ಸ್ಜೆಂಡರ್ಗೆ ಅಂತ ಅಲ್ಲಿಂದ ಮನೆಗಳೇ ಯಾವುದು ಇನ್ನು ಸ್ಯಾಂಕ್ಷನ್ ಮಾಡಿ ಮೇಲೆ ಕೊಡ್ತೀವಿ ಸರ್. ಸೊ ಎಲ್ಲರೂ CM ಆಗಿರುವಾಗ ಮೊದಲು ಫ್ರೀಯಾಗಿ ಕೊಟ್ಟಿದ್ದು ಅಂಗವಿಕಲರಿಗೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ 100 ಕಿಲೋಮೀಟ್ರ್ ಇಳಿಸಿದ್ರು. ಆ 100 ಕಿಲೋಮೀಟ್ರ್ ಇವಾಗ 650 ರೂಪಾಯಿ ಕಟ್ಟಬೇಕು. ಅದರಿಂದ ಇವಾಗ ಫ್ರೀ ಮಾಡಿ ಅಂತ ನಾವು ಅಂಗವಿಕಲರು ಕೇಳ್ಕೊಳ್ತಾ ಇದ್ದೀವಿ.